ಭವ್ಯ ಭಾರತದ ಇತಿಹಾಸದ ಪುಟಗಳನ್ನು ತೆಗೆದರೆ ಸಂಗೀತ, ನರ್ತನ ಇಂತಹ ಅನೇಕ ವಿಚಾರಗಳು ಭಾರತದ ಭವ್ಯ ಇತಿಹಾಸದ ಪುಟಗಳನ್ನು ತೆಗೆದಾಗ ಇತಿಹಾಸದ ಪುಟಗಳಲ್ಲಿ ಈಗಾಗಲೇ ನಮೂದಾಗಿರ್ತಕ್ಕಂತಹ ಇಂತಹ ಸಂಗೀತ, ನರ್ತನ, ನಾಟ್ಯ ಹಾಸುಹೊಕ್ಕಾಗಿ ನಾಡಿನ ಭಾರತದಾದ್ಯಂತ ಇವತ್ತು ಎಲ್ಲ ಕಡೆಯೂ ಪಸರಿಸಿದೆ. ನಾನು ವಿದೇಶಗಳ ಪ್ರಯಾಣ ಮಾಡಿದಾಗ ನನಗೆ ಅನ್ನಿಸ್ತು, ಭಾರತದ ಕೀರ್ತಿ ಪತಾಕೆಯನ್ನು ವಿದೇಶಗಳಲ್ಲಿ ಎಷ್ಟು ಚೆನ್ನಾಗಿ ಹಾಡಿಸ್ತಾ ಇದ್ದಾರೆ. ಹಾಗಾಗಿ ನಾನು ಈ ಪುಟ್ಟ ಪುಟಾಣಿಗಳಿಗೆ ನಾನು ನಾವು ಪ್ರಶಾಂತ್ ಮತ್ತು ಪ್ರಸನ್ನಕುಮಾರ್ ಅವರ ಕಡೆಯಿಂದ ಕೇಳ್ಕೊಳ್ಳುತ್ತಾರೆ, ಈ ಪುಟ್ಟು ಪುಟಾಣಿಗಳನ್ನು ಒಂದು ಕೈಯಲ್ಲಿ ಕೊಳಲು ವಾದನವನ್ನು ಮಾಡೋದ್ರ ಜೊತೆಗೆ ಇನ್ನೊಂದು ಕೈಯಲ್ಲಿ ಲ್ಯಾಪ್ಟಾಪ್ ಎರಡೂ ಇರಬೇಕು. ಹಾಗಾಗಿ ಇಡೀ ಪ್ರಪಂಚದಲ್ಲಿ ನಿಮಗೆ ಉಜ್ವಲವಾದ ಭವಿಷ್ಯ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿ, ವೀರಾಂಜನೇಯ ಸ್ವಾಮಿ ಸನ್ನಿಧಿಯನ್ನು ಹೇಳಿ, ನೀವು ಮುಂದಿನ ಒಂದು ದಿನದಲ್ಲಿ ಭವ್ಯ ಭಾರತದ ಸುಪುತ್ರನಾಗಿ ಮತ್ತೆ ಇವತ್ತು ಇಂಥ ವಾದವನ್ನು ಮಾಡಬೇಕು ಅಂತ ಹೇಳಿ ಸುಮಾರು 5,000 ವರ್ಷಗಳ ಹಿಂದೆ ನಾವೆಲ್ಲ ಮಹಾಭಾರತ, ರಾಮಾಯಣ ಈ ಪುಟಗಳನ್ನು ತೆಗೆದಾಗ ಕೃಷ್ಣ ಕಾಡಲ್ಲಿ ಕೂತ್ಕೊಂಡು ಈ ವೇಣುವಾದನವನ್ನು ಮಾಡ್ತಾ ಇದ್ದಾಗ ಆ ಹಸುಗಳು ಆ ಒಂದು ವೇಣುವಾದನಕ್ಕೋಸ್ಕರ ಅವನನ್ನು ಹುಡುಕಿಕೊಂಡು ಅಲ್ಲಿ ಬರ್ತಾ ಇತ್ತು ಅಂತ ಹೇಳಿ ನಾವು ಕೃಷ್ಣನ ಒಂದು ಕಥೆಯಲ್ಲಿ ನಾವು ಕೇಳ್ತೀವಿ. ಅಂತಹ ಒಂದು ಸುಮಧುರವಾದ ಒಂದು ಒಳ್ಳೆಯ ಕೊಳಲುವಾದನವನ್ನು ನೀವು ಮಾಡಿದ್ದೀರಾ. ನಿಮಗೆ ಭಗವಂತನ ಆ ಶ್ರೀಕೃಷ್ಣನ ಶ್ರೀರಕ್ಷೆ ಸದಾ ಇರಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸುತ್ತಾ ನಾನು ಶ್ರೀಯುತ ಪ್ರಶಾಂತ್ ಅವರು, ಪ್ರಸನ್ನ ಕುಮಾರ್ ಅವರು ಮುಂದೆ ಬರಬೇಕು. ಅವರಿಗೆ ಈ ಒಂದು ಪುಟ್ಟ ಪುಟ್ಟ ಮಕ್ಕಳನ್ನ ಒಳ್ಳೆಯ ಅಭ್ಯಾಸವನ್ನು ಮಾಡಿಸಿ ಭವ್ಯ ಭಾರತದ ಉತ್ತಮವಾದ ಪ್ರಜೆಗಳನ್ನು ಮಾಡ್ತಿದ್ದಾರೆ. ಅವರಿಗೆ ಆ ಕೀರ್ತಿ ಪತಾಕೆ ಹಿಮಾಲಯದ ಎತ್ತರಕ್ಕೆ ಏರಿ ಮುಂದೊಂದು ದಿನ ನಿಮ್ಮ ಶಿಷ್ಯರು ಬಹಳ ದೊಡ್ಡದಾಗಬೇಕು ಅಂತ ಹೇಳಿ ಹಾರೈಸುತ್ತಾ ನಮ್ಮ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ವತಿಯಿಂದ ಒಂದು ನಿಮಗೆ ಗೌರವವನ್ನು ಸಲ್ಲಿಸೋದಕ್ಕೋಸ್ಕರ ನಮ್ಮ ವ್ಯಾಸರಾಜರವರು ಟ್ರಸ್ಟಿಯವರು ಬಂದಿದ್ದಾರೆ. ಅವರಿಗೆ ನಮ್ಮ ಗೌರವಯುತವಾದ ಈ ಶಾಲನ್ನು ಹೊಂದಿಸಿ ಫಲಪುಷ್ಪಗಳನ್ನು ನೀಡಿ ಅವರಿಗೆ ನಾವು ಶುಭವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮೃದಂಗ ಪಕ್ಕವಾದ್ಯದಲ್ಲಿ ಮೃದಂಗ ಯಾವುದೇ ಕಾರ್ಯಕ್ರಮಕ್ಕೆ ಈ ಪಕ್ಕವಾದ್ಯದ ಚರ್ಮವಾದ್ಯಗಳು ಇಲ್ಲದೆ ನಡೆಯೋದಿಲ್ಲ. ಹಾಗಾಗಿ ಶ್ರೀಯುತ ಮೃದಂಗ ಸಂಗೀತವನ್ನು ಕೂಡ ಕೇಳಬೇಕು. ಅವರಿಗೂ ಕೂಡ ವೀರಾಂಜನೇಯನ ಪ್ರಸಾದವನ್ನು ನೀಡಿ ಮುಂದಿನ ಭವಿಷ್ಯದಲ್ಲಿ ಇಂತಹ ಹಲವು ಕಾರ್ಯಕ್ರಮಗಳನ್ನು ನೀಡಿ ಉಜ್ವಲ ಟಿವಿಯಲ್ಲಿ ಬರೋತರ ಆಗಬೇಕು ಅಂತ ಹೇಳಿ ಹಾರೈಸುತ್ತಾ ಅವರಿಗೆ ನಮ್ಮ ಪ್ರಸಾದವನ್ನು ನೀಡೋದ್ರ ಮೂಲಕ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಅದೇ ರೀತಿ ಕುಮಾರಿ ಶರಣ್ಯ ಈ ಪುಟ್ಟ ಹುಡುಗಿ ಕೂಡ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾಳೆ. ನಾನು ಹಾಡಿಗೂ ಕೂಡ ಉತ್ತಮವಾದ ಉಜ್ವಲವಾದ ಭವಿಷ್ಯ ಇದೆ, ಪ್ರಪಂಚದಾದ್ಯಂತ ಇದೆ. ನೀವೆಲ್ಲರೂ ಮೈಕೊಂದಿದ್ರೆ ಸಾಕು ಹಾಡು ಹೇಳ್ಬೋದು, ನಿಮಗೂ ಕೊಳಲೊಂದು ಇಟ್ಕೊಂಡ್ರೆ ಸಾಕು, ನೀವೆಲ್ಲರಿಗಾರ ಇಡೀ ಪ್ರಪಂಚವನ್ನು ಪರ್ಯಟನೆ ಮಾಡಬಹುದು ಅಂತ ಹೇಳಿ ನೀವೆಲ್ಲರಿಗೂ ಶುಭವನ್ನು ಹಾರೈಸುತ್ತಾ ನಾವು ಎಲ್ಲ ಮಕ್ಕಳಿಗೆಲ್ಲ ಪ್ರಸಾದವನ್ನು ವಿನಿಯೋಗವನ್ನು ಮಾಡಬೇಕು ಅಂತ ಹೇಳಿ ಎಲ್ಲ ಮಕ್ಕಳು ಪ್ರತಿಯೊಬ್ಬರು ಆಂಜನೇಯ ಪ್ರಸಾದವನ್ನು ಸ್ವೀಕರಿಸಿ ಮುಂದೊಂದು ದಿನ ಇದೇ ಜಾಗದಲ್ಲಿ ಅತ್ಯುತ್ತಮವಾದ ಅವರೆಲ್ಲರಿಗೂ